ಪಾಸ್ ಆಗ್ಬಿಟ್ಟು ಸಾಕು. ಶನಿವಾರ ಬೆಳಗಿನ ಜಾವ 4:30ಗೆ ಬ್ಲಾಕ್ ಆಯ್ತು. ಇವರು ಶನಿವಾರ ಬೆಳಗಿನ ಜಾವ ಆಯ್ತು. ಇವ್ರೇನು ಅಲ್ಲಿ ಲೋಕಲ್ ಮದ್ದೂರ್ ಹತ್ರ ಹಾಸ್ಪಿಟ್ಲಿಗೆ ಹೋದ್ರು. ಅವ್ರೇನ್ ಮಾಡಿದ್ರು, ಇದು ಮಾಡಿ ಯೂರಿನ್ ತೆಗೆದ್ಬಿಟ್ಟು ಮತ್ತೆ ಟ್ಯಾಬ್ಲೆಟ್ ಕೊಟ್ಟರು. ಹೋಗಿ ಅಂತ ರಿಪೋರ್ಟ್ ಕೇಳಿದಾಗ ರಿಪೋರ್ಟ್ ಅಲ್ಲಿ ಇದು ಬಂದಿದೆ, ಬಟ್ ಅವ್ರೇನು ನಾರ್ಮಲ್ ಇದೆ, ಏನ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಎಲ್ಲಾ ಕಡೆ ಕಳಿಸಿ ಭಾನುವಾರ 9 ಗಂಟೆ ಮೇಲೆ ಬ್ಲಾಕ್ ಆಗುತ್ತೆ. ಆಮೇಲೆ ಡಾಕ್ಟರ್ ಸರ್ ಹತ್ರ ಮಾತಾಡಿದ್ವಿ. ಅವರೆಲ್ಲ ರೀತಿ ಒಂದು ಇದನ್ನು ಕೊಟ್ಟು ಧೈರ್ಯನ, ಏನು ಆಗಲ್ಲ, ಈ ರೀತಿ ಸ್ಕ್ಯಾನ್ ಮಾಡೋಣ, ಏನಿದೆ ಅದ್ರ ಬಗ್ಗೆ ನಾವು ಫಸ್ಟ್ ಸ್ಟಡಿ ಮಾಡೋಣ, ಆಮೇಲೆ ಆಪರೇಷನ್ ಮಾಡೋಣ, ಏನು ಎತ್ತ ಅನ್ನೋದು ಏಕಾಏಕಿ ಮಾಡೋದು ಬೇಡ ಅಂತೇಳಿ ಅದೆಲ್ಲ ಅವ್ರ ಸ್ಕ್ರೀನಾಗ ಏನಿದೆ ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋದು ನಮಗೆ, ಯಾವ ರೀತಿ ಆಗಿದೆ, ಏನು ಹೆಂಗಾಯ್ತದು, ಅದು ಯಾವ ರೀತಿ ಆಪರೇಷನ್ ಮಾಡಬೇಕು, ಯಾವ ಸ್ಟೇಜಲ್ಲಿ ಇದೆ ಇವಾಗ, ಅದು ಯಾವ ರೀತಿ ಬ್ಲಾಡರ್ ಪ್ರಾಬ್ಲಮ್ ಆಗಿ ಯಾವ ರೀತಿ ರಿಮೂವ್ ಮಾಡಬೇಕು ಅನ್ನೋದು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ಇದು ಮಾಡೋದು. ಏನಾಗುತ್ತೆ ಅನ್ನೋ ಭಯನ ಹೋಗಿಸಿ, ಹಿಂಗಿದೆ ಹಿಂಗಾಗಿದೆ, ಏನೋ ತೊಂದರೆ ತಗೊಂಡು ನಾರ್ಮಲ್ ಆಗಿರ್ತಾರೆ ಅಂತೇಳಿ ಕ್ಲಿಯರ್ ಮಾಡೋದು ಧೈರ್ಯ. ನಮ್ಗೆ ಚೆನ್ನಾಗಿ ಅನಿಸ್ತೀನಿ, ತೊಂದರೆ ಇಲ್ಲ. ನಮ್ಗೆ ಏನೋ ರೀತಿ ಫೀಲ್ ಒಳ್ಳೆ ರೀತಿಯಲ್ಲಿ ಫೀಲ್ ಆಯ್ತು. ನಮ್ಮ ಹತ್ರ ಮನೇಲಿ ಇದ್ದಂಗೆ ಏನೋ ಲೆಕ್ಕಾಚಾರಕ್ಕೆ ಫೀಲ್ ಆಯ್ತು, ಏನು ತೊಂದರೆ ಇಲ್ಲ. ಚೆನ್ನಾಗಿ ಫಸ್ಟ್ ಅವ್ರು ಚೆನ್ನಾಗಿ ಕೇರ್ ಮಾಡೋದು, ಎಲ್ಲ ರೀತಿಯಲ್ಲೂ ಎಲ್ಲರೂ ಚೆನ್ನಾಗಿ ಮಾಡೋದು.